ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಯು ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ನಡೀತಾ ಇರೋ ಯುದ್ಧದ ಕಾರಣದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ನಮ್ಮ ದಿನನಿತ್ಯಕ್ಕೆ ಅದು ಬೇಕೇ ಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ಲು ದಿನನಿತ್ಯದ ಬಳಕೆಗೆ ಬೇಕೇ ಬೇಕು. ಯಾಕಂದರೆ ಸಾಕಷ್ಟು ವಾಹನಗಳು ಇವತ್ತು ಅದರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನಪ್ಪ ಅಂತಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ನಾವು ಅರಬ್ ರಾಷ್ಟ್ರಗಳಿಂದ ಖರೀದಿ ಮಾಡಬೇಕಾಗುತ್ತೆ. ಅರಬ್ ರಾಷ್ಟ್ರಗಳು ನಮ್ಮ ಗಾಂಧಿ ನೋಟನ್ನು ಕೊಟ್ಟರೆ ಅವರು ತಗೊಳ್ಳೋದಿಲ್ಲ. ನಮ್ಮ ಭಾರತದ ಕರೆನ್ಸಿ ಏನಿದೆ ಅದನ್ನು ಕೊಟ್ಟು ನಾವು ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತೀವಿ ಅಂದರೆ ಅವರು ಒಪ್ಕೊಳ್ಳೋದಿಲ್ಲ. ಬೇಡ ಸ್ವಾಮಿ, ನಮಗೆ ನಿಮ್ಮ ಭಾರತದ ನೋಟ್ ಬೇಡ, ನಮಗೆ ಅಮೇರಿಕದ ಡಾಲರನ್ನೇ ಕೊಡಿ ಅಂತೇಳಿ ಕೇಳ್ತಾರೆ. ಹಾಗಾಗಿ ನಾವು ಡಾಲರನ್ನು ಕೊಟ್ಟು ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡಬೇಕಾಗತ್ತೆ. ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಸೇವಿಂಗ್ ಅಕೌಂಟ್ ಇರುತ್ತೆ. ಆ ಸೇವಿಂಗ್ ಅಕೌಂಟಲ್ಲಿ ನಮ್ಮ ದೇಶದಿಂದ ನಾವೇನಾದರೂ ಬೇಳೆಕಾಳು ಮತ್ತೊಂದೆಲ್ಲ ಮಾರಾಟ ಮಾಡಿರ್ತೀವಲ್ಲ ಬೇರೆ ದೇಶದವರಿಗೆ, ಆ ಮಾರಾಟ ಮಾಡಿದ ದುಡ್ಡು ನಾವು ಡಾಲರ್ ಮುಖಾಂತರ ಪಡೆದು ಆ ಸೇವಿಂಗ್ ಅಕೌಂಟಲ್ಲಿ ನಾವು ಇಟ್ಟಿರ್ತೀವಿ. ಆ ಸೇವಿಂಗ್ ಅಕೌಂಟಲ್ಲಿ ಏನು ಇಟ್ಟಿರ್ತೀವಲ್ಲ ಆ ದುಡ್ಡನ್ನೇ ಕೊಟ್ಟು ನಾವು ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದು, ಯಾರೂ ಕೂಡ ಸದ್ಯದ ಮಟ್ಟಿಗೆ ನೀವು ಗೋಲ್ಡನ್ನು ಖರೀದಿ ಮಾಡಬೇಡಿ ಅಂತೇಳಿ ಅವರು ಒಂದು ಮೆಸೇಜನ್ನು ನಮ್ಮೆಲ್ಲರಿಗೂ ಕೂಡ ಪಾಸ್ ಮಾಡಿದರು. ಕಾರಣ ಇಷ್ಟೇ ಸ್ನೇಹಿತರೆ, ಗೋಲ್ಡನ್ನು ಖರೀದಿ ಮಾಡಿ ನಾವೇನು ಮಾಡ್ತೀವಿ ಹೇಳಿ? ಗೋಲ್ಡನ್ನು ಖರೀದಿ ಮಾಡಿಬಿಟ್ಟು ನಾವು ನಮ್ಮ ಒಂದು ಲಾಕರಲ್ಲೋ ಅಥವಾ ಬ್ಯಾಂಕ್ ಲಾಕರಲ್ಲೋ ಮನೆಯಲ್ಲೋ ಇಡ್ತೀವಿ. ಆದರೆ ನಮಗೆ ಪೆಟ್ರೋಲ್ ಡೀಸೆಲನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದಿಲ್ಲ. ಅದಕ್ಕೆ ನಮಗೆ ಬೇಕಾಗಿದೆ ಡಾಲರ್ ಕೊಟ್ಟು ನಾವು ಖರೀದಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು 10 ಲಕ್ಷದ ಗೋಲ್ಡನ್ನು ಖರೀದಿ ಮಾಡ್ತೀರಿ, ಅದು ಇಟ್ಬಿಡ್ತೀರಿ. ಮನೆಯಲ್ಲಿ ಇಟ್ಟಾಗ ನಿಮಗನ್ಸುತ್ತೆ ಇದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ. ಆದರೆ ಅದು ಚಲಾವಣೆಯಲ್ಲಿ ಇಲ್ಲದೆ ಇರೋದ್ರಿಂದ ದೇಶದ ಭದ್ರತೆಗಾಗಿ ಅದು ಅಷ್ಟು ಬೆಳವಣಿಗೆ ಆಗಲ್ಲ. ಅದೇ 10 ಲಕ್ಷವನ್ನು ನೀವು ಬ್ಯಾಂಕಲ್ಲಿ FD ಇಟ್ಟರೆ, ಆ ದುಡ್ಡನ್ನು ಯಾರಿಗಾದರೂ ಕೊಟ್ಟರೆ, ಅವರೊಬ್ಬ ಯಾರಿಗೋ ನೀಡಿ ಪರ್ಸನ್ ಅವರಿಗೆ ಲೋನು ಮತ್ತೊಂದು ಕೊಟ್ಟರೆ ಅವನ ಜೀವನ ಸುಧಾರಣೆ ಆಗುತ್ತೆ, ಮತ್ತು ದೇಶದ ಚಲಾವಣೆಗೆ ಬರುತ್ತೆ. ಹಾಗಾಗಿ ನೀವು ಫಿಕ್ಸಡ್ ಡೆಪಾಸಿಟನ್ನು ಮಾಡಿದರೆ, ಒಂದು 10 ಲಕ್ಷ ಫಿಕ್ಸಡ್ ಡೆಪಾಸಿಟ್ ಮಾಡಿದರೆ, ಅದು ಯಾರ್ದೋ ಬಿಸ್ನೆಸ್ ಮ್ಯಾನೋ ಮತ್ತೊಬ್ಬರಿಗೆ ಕೊಟ್ಟರೆ ಅದು ದುಡ್ಡು ದೇಶದ ಚಲಾವಣೆ ಆಗುತ್ತೆ. ಹಾಗಾಗಿ ಅದು ಅನುಕೂಲ ಆಗುತ್ತೆ. ಅದರಿಂದ ದೇಶದ ಆರ್ಥಿಕತೆ ವೇಗ ಕೂಡ ಹೆಚ್ಚಿಗೆ ಮಾಡ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಪ್ರಧಾನಮಂತ್ರಿಯವರು ಹೇಳಿದರು, ಸದ್ಯದ ಮಟ್ಟಿಗೆ ನೀವು ಚಿನ್ನವನ್ನು ಖರೀದಿ ಮಾಡೋದು ಬೇಡ ಅಂತೇಳಿ ಹೇಳಿದ್ದು. ಯಾಕಂದರೆ ಇದ್ರ ಹಿನ್ನೆಲೆ ಭಾಳಷ್ಟು ಅದರ ಹಿನ್ನೆಲೆ ಭಾಳ ಇದೆ. ಯಾಕಂದರೆ ಅದರದ್ದು ತುಂಬ ಒಳ ಅರ್ಥಗಳನ್ನು ಹೊಂದಿದೆ. ನಾವು ಸಿಂಪಲ್ಲಾಗಿ ನಮಗೇನು ಗೊತ್ತಾಗಲ್ಲ, ಯಾಕಪ್ಪ ನನ್ನ ದುಡ್ಡಲ್ಲಿ ನಾನು ಚಿನ್ನ ತಗೊಂಡು ನಾನು ಮೆರೆದಾಡಿದೆ, ನಿಂದೇನು ಪ್ರಾಬ್ಲಮ್ಮು ಅಂತೇಳಿ ನೀವು ಅನ್ಬೋದು ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಒಂದು ಚಿನ್ನ ತಗೊಂಡು ನಾವು ಮನೇಲಿ ಇಡ್ಬೋದು. ಅದೇ ಒಂದು 10 ಲಕ್ಷ ತೆಗೆದು ಬ್ಯಾಂಕಲ್ಲಿ ಇಟ್ಬಿಟ್ರೆ ಆ ಬ್ಯಾಂಕ್ ಬೇರೆಯವ್ರಿಗೆ ಕೊಟ್ಟು ಅದು ಚಲಾವಣೆಗೆ ತರ್ತಾರೆ. ಅದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಹೇಳಿದೆ. ಈ ಹಂತದಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡಬೇಕಂದ್ರೂ ಕೂಡ ನಾವು ಬೇರೆ ದೇಶದವ್ರಿಗೆ ಡಾಲರನ್ನು ಕೊಡಬೇಕು. ಈಗ ನಿಮಗೆ ಅನಿಸ್ಬೋದು, ನಮಗೆ ಸಾಕಷ್ಟು ಡಾಲರ್ ಇದೆಯಲ್ಲ, ನಮಗೆ ಸಾಕಷ್ಟು ನಮ್ಮ ದೇಶ ಬೇರೆ ದೇಶದವ್ರು ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅಂತೇಳಿ ನಾವೆಲ್ಲ ಹೇಳ್ಕೊಳ್ತೀವಿ, ಏನಪ್ಪ ಪ್ರಾಬ್ಲಮ್ಮು ಅಂತೇಳಿ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ನಮ್ಮ ಹತ್ರ ಸಾಕಷ್ಟು ಡಾಲರ್ ಸೇವಿಂಗ್ ರೂಪದಲ್ಲಿ ಇದೆ, ಇಲ್ಲ ಅಂತಲ್ಲ. ಆದರೆ ಕೂಡಿಟ್ಟಿದ್ದು ಎಷ್ಟು ದಿನ ಬರುತ್ತೆ ಹೇಳಿ? ಅದನ್ನು ತೆಗಿತಾ ಹೋದರೆ ಈಗ ಡೀಸೆಲ್ಲು ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟು ಈಗಿರೋ ಏನು ನಾವು ಕೂಡಿಟ್ಟು ಡಾಲರ್ ಇದೆಯಲ್ಲ ಆ ಡಾಲರ್ನ ಸಾಕಷ್ಟು ಖರ್ಚು ಮಾಡಿ ಈಗ ನಾವು ಡೀಸೆಲ್ ಪೆಟ್ರೋಲ್ನ ತಗೊಳ್ತಾ ಇದ್ದೀವಿ. ಅದೇ ಡಾಲರ್ನ ಯೂಸ್ ಮಾಡಿ ಮತ್ತೆ ಚಿನ್ನವನ್ನು ತಗೊಂಡು ಅದನ್ನು ಹಾಗೆ ಇಡೋದಕ್ಕಿಂತ ಅದು ಚಲಾವಣೆ ಆಗದೇ ಇರೋದ್ರಿಂದ ಚಿನ್ನವನ್ನು ಒಂದು ಪೇಪರ್ ಮುಖಾಂತರನೂ ಕೂಡ ನೀವು ತಗೋಬೋದು. ಅದಕ್ಕೂ ಕೂಡ ಚಿನ್ನದಷ್ಟೇ ವ್ಯಾಲ್ಯೂ ಇದೆ. ಅದಕ್ಕೆ ಆ ಚಿನ್ನ ನೆಕ್ಸ್ಟ್ ಯಾವಾಗ ಏನು ರೇಟ್ ಇರುತ್ತೋ ಆ ಪೇಪರ್ ಬಾಂಡ್ ಕೂಡ ಅಷ್ಟೇ ರೇಟ್ ಬರುತ್ತೆ. ಹಾಗೆ ಅದನ್ನು ಕೂಡ ನಾವು ಈಗ ಮಾರುಕಟ್ಟೆಗೆ ಮೋದಿಜಿಯವರು ತಂದಿದ್ದಾರೆ. ಅದು ಕೂಡ ಭಾಳ ಒಳ್ಳೆಯದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮತ್ತು ಏನಪ್ಪ ವಿಶೇಷ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಯಾವುದು ಇತ್ತೀಚೆಗಷ್ಟೇ ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ನಮ್ಮ ನೆರೆಯ ರಾಷ್ಟ್ರ ಆಗಿರೋಂಥ ಪಾಕಿಸ್ತಾನ್ ಇವೆಲ್ಲವೂ ಕೂಡ ದಿವಾಳಿಯಾಗಿದೆ. ಯಾಕಪ್ಪ ದಿವಾಳಿಯಾಗಿದೆ ಅಂದರೆ, ಅವ್ರ ಹತ್ರ ಕರೆನ್ಸಿ ಅಂದರೆ ಡಾಲರ್ ಇಲ್ಲ ಅವ್ರ ಹತ್ರ. ಈಗ ಫಾರ್ ಎಕ್ಸಾಂಪಲ್ಲು ಶ್ರೀಲಂಕಾದಲ್ಲಿ ಪೆಟ್ರೋಲು ಡೀಸೆಲ್ ಖರೀದಿ ಮಾಡಬೇಕಂದ್ರೆ ಅವ್ರಿಗೆ ಸೇವಿಂಗ್ ಅಕೌಂಟಲ್ಲಿ ಡಾಲರ್ ಇಲ್ಲ. ಹಾಗಾಗಿ ಜನ ರಸ್ತೆಗೆ ಬಂದರು, ಅಲ್ಲಿನ ಅಧ್ಯಕ್ಷರ ಮನೆಗೆಲ್ಲ ನುಗ್ಗಿದ್ರು. ಈ ರೀತಿ ಆಗೋದ್ರಿಂದ ಅವರಿಗೆ ಮೆಡಿಸಿನ್ ಕೂಡ ತಗೊಳ್ಳೋದಕ್ಕೆ ಸೇವಿಂಗ್ ಅಕೌಂಟಲ್ಲಿ ಇರಲಿಲ್ಲ, ಅವರಲ್ಲಿ ಡಾಲರ್ ಇರಲಿಲ್ಲ. ಹಾಗಾಗಿ ನಮ್ಮ ದೇಶವನ್ನು ಸುಭದ್ರವಾಗಿಡಬೇಕಂದ್ರೆ ನಾವು ನಮ್ಮ ಒಂದು ಏನು ಖಜಾನೆ ಇದೆ, ದೇಶದ ಒಂದು ಸೇವಿಂಗ್ ಅಕೌಂಟ್ ಏನಿದೆ
ಆ ಒಂದು ಅಕೌಂಟನ್ನು ಭದ್ರತೆಯಿಂದ ಇಡಬೇಕಾಗುತ್ತೆ. ಸಾಕಷ್ಟು ಸೇವಿಂಗ್ ಡಾಲರ್ ರೂಪದಲ್ಲಿ ಇಡಬೇಕಾಗುತ್ತೆ. ಬೇರೆ ದೇಶದಲ್ಲಿ ಡಾಲರ್ ಬಿಟ್ಟರೆ ಬೇರೆ ಯಾವುದೇ ಒಂದು ಕರೆನ್ಸಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಡಾಲರ್ ಕೂಡಿಡೋದು ಬಹಳ ಅತ್ಯವಶ್ಯಕವಾಗಿದೆ. ಹಾಗಾಗಿ ಹೇಳಿದ್ದು, ಸದ್ಯದ ಮಟ್ಟಿಗೆ ಚಿನ್ನವನ್ನು ಖರೀದಿ ಮಾಡೋದು ಬೇಡ. ಈಗಿರುವಂಥ ಡಾಲರಲ್ಲಿ ನಾವು ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡಿ ದಿನನಿತ್ಯಕ್ಕೆ ಏನು ಬೇಕು, ಗ್ಯಾಸು ಮತ್ತೊಂದು ಅದೇನು ಬೇಕು ಅದಕ್ಕೆ ನಾವು ಆದ್ಯತೆ ಕೊಡೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದು. ಇದರ ಅರ್ಥ ನಿಮಗೆ ಈಗ ಅರ್ಥ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಇನ್ನೂ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನೀವು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಯಾವ ಪಾಯಿಂಟಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಥವಾ ಏನು ಡೌಟ್ ಇದೆ ಅಂತೇಳಿ ನೀವು ಹಂಚ್ಕೊಂಡ್ರೆ ನಾನು ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನಾವು ಡೀಸೆಲ್ ಪೆಟ್ರೋಲ್ನ ಯಾವ ರೀತಿ ಉಳಿಸ್ಬೋದು ಅಂತಂದರೆ, ಈಗ ಮೊದಲೆಲ್ಲ ಕರೋನಾ ಬಂದಾಗ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ರು. ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದರೆ ಸಾಕಷ್ಟು ಕಂಪನಿಗಳಲ್ಲಿ ಬಳಸುವಂಥ ವಿದ್ಯುತ್ ಆಗಿರಲಿ ಅಥವಾ ಅವರ ವಾಹನಕ್ಕೆ ಓಡಾಡುವಂಥ ವಾಹನಗಳಾಗಿರಲಿ ಎಲ್ಲನೂ ಕೂಡ ಉಳಿಯುತ್ತೆ. ಅದೇ ರೀತಿ ನಾವು ಎಲ್ಲಾದರೂ ಒಂದು ಸ್ವಲ್ಪ 100 ಮೀಟ್ರ್ 200 ಮೀಟ್ರ್ ದೂರದಲ್ಲಿ ಒಂದು ಅಂಗಡಿಗೆ ಹೋಗಬೇಕು, ಮತ್ತೊಂದು ಹೋಗ್ಬೇಕಂದ್ರೆ ನಾವು ಏನು ತೆಗಿತೀವಿ, ಬೈಕ್ ತೆಗಿತೀವಿ. ಅದಕ್ಕೂ ಕೂಡ ನಿಮಗೆ ಪೆಟ್ರೋಲ್ ಬೇಕು. ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಿದರೆ ನಿಮಗೆ ಪೆಟ್ರೋಲ್ ಡೀಸೆಲನ್ನು ಉಳಿಸ್ಬೋದು. ಹಾಗೆ ಚಿನ್ನವನ್ನು, ಸುಮಾರು ಜನ ಚಿನ್ನವನ್ನು ತಂದು ಕೂಡಿಡ್ತೀವಿ. ಅದು ಕೂಡಿಡೋದನ್ನು ಕೂಡ ನಿಲ್ಲಿಸಿದರೆ ನಿಮಗೆ ಅನುಕೂಲ ಆಗುತ್ತೆ. ಚಲಾವಣೆ ಇರುವಂಥದ್ದು ವಸ್ತುಗಳನ್ನು ನಾವು ತಗೊಂಡು ಚಲಾವಣೆ ಮಾಡಿದರೆ ದೇಶದ ಆರ್ಥಿಕತೆಗೆ ವೇಗವನ್ನು ಹೆಚ್ಚಿಸ್ದಂಗೆ ಕಾಣುತ್ತೆ. ಹಾಗಾಗಿ ಯಾರೂ ಕೂಡ ಗೋಲ್ಡ್ ರೂಪದಲ್ಲಿ, ಗಟ್ಟಿ ರೂಪದಲ್ಲಾಗಲಿ ಗೋಲ್ಡ್ ರೂಪದಲ್ಲಿ ತಗೋಬೇಡಿ. ಈ ಥರ ಸವರ್ನಿಯರ್ ಗೋಲ್ಡ್ ಬಾಂಡ್ ಅಂತೇಳಿ ಪೇಪರ್ ಮೂಲಕ ಬಂದಿದೆ, ಅದನ್ನು ತಗೊಳ್ಳಿ. ಅದನ್ನು ಅಷ್ಟೇ ವ್ಯಾಲ್ಯೂ ಇದೆ. ನಿಮಗೆ ಪೇಪರು ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೋ ನೆಕ್ಸ್ಟ್ ಮುಂದೆ ನೀವು ಮಾರಬೇಕಾದ್ರೆ ಆ ಗೋಲ್ಡ್ ರೇಟ್ ಏನಿರುತ್ತೋ ಅದೇ ವ್ಯಾಲ್ಯೂನ ಕೂಡ ಅದಕ್ಕೆ ಕೊಡ್ತಾರೆ. ಹಾಗಾಗಿ ಈ ಒಂದು ಪೇಪರ್ ಬಾಂಡನ್ನು ತಗೊಂಡು ಮಾಡೋದು ತುಂಬ ಆರ್ಥಿಕತೆ, ನಮ್ಮ ದೇಶದ ಭದ್ರತೆಗೆ ಒಳ್ಳೆಯದು. ಯಾಕಂದರೆ ದೇಶ ಚೆನ್ನಾಗಿದ್ದರೆ, ಸುಭದ್ರವಾಗಿದ್ದರೆ ನಾವೆಲ್ಲರೂ ಸುಭದ್ರವಾಗಿರ್ತೀವಿ. ಯಾಕಂದರೆ ಸಾಕಷ್ಟು ಈಗ ನೋಡಿ, ಡೀಸೆಲ್ಲು ಪೆಟ್ರೋಲ್ ಯಾವುದು ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ, ಅದು ಏನಿದ್ರು ಬೇರೆ ಕಡೆ ಉತ್ಪಾದನೆ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈ ಮದುವೆ ಮುಂಜಿಯಲ್ಲಿ ಸಾಕಷ್ಟು ಜನ ನಾವು ಗೋಲ್ಡ್ ಹಾಕೋದು ನಮ್ಮ ಸಂಪ್ರದಾಯ. ಅಲ್ಲಿ ಸ್ವಲ್ಪ ಕಡಿಮೆ ಹಾಕಿದರೆ ಏನು ತಪ್ಪಾಗಲ್ಲ. ಕಡಿಮೆ ಗೋಲ್ಡು ಇತ್ತು ಅಂದರೆ ಏನು ತಪ್ಪಾಗುತ್ತೆ? ಅದನ್ನೇ ಮೋದಿಯವರು ಹೇಳಿದ್ದು, ಗೋಲ್ಡನ್ನು ಈಗ ಪರ್ಚೇಸ್ ಮಾಡಬೇಡಿ. ಗೋಲ್ಡ್ ಪರ್ಚೇಸ್ ಮಾಡಬೇಕಂದ್ರೂ ಕೂಡ ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ, ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ನಾವು ಆ ದೇಶದವರಿಂದನೇ, ನಾವು ಬೇರೆ ದೇಶದವರಿಂದನೇ ತಗೋಬೇಕು. ಅವರಲ್ಲಿ ತಗೋಬೇಕಾದ್ರೆ ಏನು ಕೊಡಬೇಕು? ಎಗೇನ್ ಡಾಲರ್ ಕೊಡಬೇಕು. ನಮ್ಮ ಹತ್ರ ಸೇವಿಂಗಲ್ಲಿರುವಂಥ ಡಾಲರ್ನೆಲ್ಲ ನಾವು ಈ ರೀತಿ ಗೋಲ್ಡ್ಗೆ ಪರ್ಚೇಸ್ ಮಾಡ್ತಾ ಇದ್ದರೆ ನಮಗೆ ಬೇಕಾಗಿರುವಂಥ ವಸ್ತು, ಎಮರ್ಜೆನ್ಸಿ ವಸ್ತುಗಳೇನಾದರೂ ಬಂತು, ಎಮರ್ಜೆನ್ಸಿ ಏನಾದರೂ ಬಂದರೆ ನಾವು ಔಷಧ ಆಗಲಿ ಮತ್ತೊಂದಾಗಲಿ ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಡಾಲರ್ ಇರೋದಿಲ್ಲ. ಹಾಗಾಗಿ ಡಾಲರ್ನ ಆದಷ್ಟು ನಮ್ಮ ಹಂತದಲ್ಲಿ ಏನು ಸೇವಿಂಗ್ ಫಂಡ್ ಇದೆ, ನಮ್ಮ ದೇಶದ ಒಂದು ಭದ್ರತಾ ಸೇವಿಂಗ್ ಫಂಡ್ ಏನಿದೆ, ಆ ಫಂಡನ್ನು ಆದಷ್ಟು ಹಾಗೆ ಇಡಲಿಕ್ಕೆ ಪ್ರಯತ್ನ ಪಡಬೇಕು. ಈ ಹಿನ್ನೆಲೆಯಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡೋದು ಬೇಡ. ಗೋಲ್ಡ್ ಸದ್ಯದಕ್ಕೆ ಗೋಲ್ಡ್ ಹತ್ತ ಅವಶ್ಯಕತೆ ಇಲ್ಲ. ಅವಶ್ಯಕತೆವಾಗಿರುವಂಥ ಡೀಸೆಲ್ ಪೆಟ್ರೋಲ್ನ ನಾವು ಖರೀದಿ ಮಾಡಿ ಈ ದೇಶಕ್ಕೆ ಒಂದು ಆರ್ಥಿಕತೆಯನ್ನು ನಾವು ಮಾಡೋಣ. ಯಾಕಂದರೆ ಒಂದು ತರಕಾರಿ ಆಗಿರಲಿ, ದಿನನಿತ್ಯ ವಸ್ತು ಆಗಿರಲಿ, ಏನೇ ಆಗಲಿ, ಒಂದರಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಂದ್ರೆ ವಾಹನಗಳು ಅತ್ಯವಶ್ಯಕವಾಗಿದೆ. ಇವತ್ತು ವಾಹನಗಳು ಓಡಾಡಬೇಕಂದ್ರೆ ಡೀಸೆಲ್ ಪೆಟ್ರೋಲ್ ಅತ್ಯವಶ್ಯಕವಾಗಿದೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಟ್ರಕ್ ಆಗಲಿ ಅದಾಗಲಿ ಎಲೆಕ್ಟ್ರಿಕಲ್ ಇನ್ನೂ ಆಗಿಲ್ಲ, ಆ ವಾಹನಗಳು ಇನ್ನೂ ಬಂದಿಲ್ಲ. ಈಗಷ್ಟೇ ಕೆಲವು ಬಸ್ಸುಗಳು ಮಾತ್ರ ಎಲೆಕ್ಟ್ರಿಕಲ್ ಬಂದಿದೆ. ಆದರೆ ಇನ್ನೂ ಒಂದು 10 ವರ್ಷ 15 ವರ್ಷ ಆದಮೇಲೆ ಎಲ್ಲ ಎಲೆಕ್ಟ್ರಿಕಲ್ ಆಗ್ಬೋದು. ಎಲ್ಲ ಎಲೆಕ್ಟ್ರಿಕಲ್ ಆದರೆ ಮತ್ತೊಂದು ಸಮಸ್ಯೆನೂ ಕೂಡ ಉದ್ಭವ ಆಗುತ್ತೆ. ಕರೆಂಟ್ ಹೆಂಗೆ ಉತ್ಪಾದನೆ ಮಾಡೋದು, ಮತ್ತೆ ಹೇಗೇನು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೀಗೆ ಹೋಗಬೇಕಾಗುತ್ತೆ. ಹೀಗೆ ಮುಂದೆ ನೋಡೋಣ ಅದೇನಾಗುತ್ತೆ ಅನ್ನೋದು ನೋಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಡಾಲರ್ನ ಎಷ್ಟು ಸೇವ್ ಮಾಡ್ತೀವಿ ಅಷ್ಟು ನಮ್ಮ ದೇಶ ಸುಭದ್ರವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಸ್ನೇಹಿತರೆ. ನಿಮಗೆಲ್ರಿಗೂ ಏಕೆ ಈ ಭಾರತ ದೇಶದ ಪ್ರಧಾನಮಂತ್ರಿ ಈ ಮಾತು ಹೇಳಿದರು ಅಂತೇಳಿ ಈಗ ಸ್ವಲ್ಪ ಆದರೂ ನಾನು ಅರ್ಥಪಡಿಸಿದ್ದೀನಿ ಅಂತೇಳಿ ಭಾವಿಸ್ಕೋತೀನಿ. ಯಾರಾದರೂ ಈ ವಿಡಿಯೋ ನೋಡಿದರೆ ಅಥವಾ ನೋಡ್ತಾ ಇರೋರು ದಯವಿಟ್ಟು ನೋಡಿದ ನಂತರ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತಾನೇ ಕಿದ್ದಂಗೆ.